ಫ್ರೆಂಡ್ಸ್ ಜೊತೆ ರೈಡ್ ಹೋಗೋದೇ ಒಂದು ಖುಷಿ. ಅದರಲ್ಲೂ ನಾವು ಹೋಗ್ತಿರೋ ಲೊಕೇಶನಲ್ಲಿ ವೆದರು ಮತ್ತು ಲೊಕೇಶನ್ ಸಖತ್ತಾಗಿದ್ದರೆ ಬೇರೆ ಮಾತೇ ಬೇಡ. ಎಸ್, ದಿಸ್ ಇಸ್ ಅವರ್ ರೈಡ್, ಅ ರೈಡ್ ಟು ಸಕಲೇಶ್ಪುರ. ಸೊ ಬೆಳಗ್ಗೆ ಬೆಂಗಳೂರನ್ನ ಬಿಟ್ಟು ಸಕಲೇಶ್ಪುರ ಕಡೆ ಹೊರಟ್ವಿ. 2:03 ಆಗಿತ್ತು. ಜರ್ನಿ ಇನ್ನೂ 3 ಅವರ್ ಇತ್ತು. ಇಷ್ಟರಲ್ಲೇ ನಮ್ಮ ಹೊಟ್ಟೆ ತಾಳ ಹಾಕೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು 105 ಕಿಲೋಮೀಟ್ರ್ ಹೊಡೆದ್ವಿ. ಸದ್ಯಕ್ಕೆ ರೋಡಲ್ಲಿ ಮಾತಾಡೋಕ್ಕೆ ಏನು ವಿಷಯ ಇಲ್ಲ. ನೀವು ರೈಡ್ನ ಎಂಜಾಯ್ ಮಾಡಿ, ನಾನು ನಿಮಗೆ ಲೊಕೇಶನಲ್ಲಿ ಸಿಗ್ತೀನಿ. ಸೊ ಫೈನಲಿ ನಮ್ಮ ಫಸ್ಟ್ ಲೊಕೇಶನ್ ರೀಚ್ ಆದ್ವಿ. ಇದಕ್ಕಿಂತ ಮುಂದೆ ಗಾಡಿ ಹೋಗಲ್ಲ, ಒಂದು ಚಿಕ್ಕದಾಗಿ ವಾಕ್ ಇದೆ. ಬನ್ನಿ ಲೊಕೇಶನ್ನ ತೋರಿಸ್ತೀನಿ. ತುಂಬ ಜನಕ್ಕೆ ಗೊತ್ತಿರ್ಬೋದು ಇದು ಯಾವ ಲೊಕೇಶನ್ ಅಂತ. ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ತೀನಿ, ಇದು ಹೊಸಳ್ಳಿ. ಸೊ ಬೆಂಗಳೂರಿಂದ ನಾವು ಸಕಲೇಶ್ಪುರಕ್ಕೆ ಬಂದಾಗ ಫಸ್ಟ್ ಲೊಕೇಶನಿಗೆ ಬಂದಿದ್ದೆ ಹೊಸಳ್ಳಿಗೆ. ಸೊ ಯೂಶ್ವಲಿ ಎಲ್ಲರೂ ಲೊಕೇಶನಿಗೆ ಬಂದಾಗ ಏನು ಮಾಡ್ತಾರೋ ನಾವು ಅದನ್ನೇ ಮಾಡಿದ್ವಿ. ಕೆಲವರು ರೀಲ್ಸ್ ಮಾಡಿದ್ರು, ಇನ್ನು ಕೆಲವರು ಅವ್ರ ಕಪಿಚೆಷ್ಟೇ ರಿಹರ್ಸಲ್ ಮಾಡಿದ್ರು. ಒಟ್ಟರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಈ ಸೈಕಲ್ ಗಪ್ಪಲ್ಲಿ ನಾನು ನನ್ನ ಡೈಲಾಗ್ ಬಿಡ್ತಿದ್ದೆ, ಅದನ್ನು ನೋಡ್ಕೊಂಡು ಬನ್ನಿ. ಸೊ ಆ ಲೊಕೇಶನ್ ಆ್ಯಕ್ಚುಲಿ ಚೆನ್ನಾಗಿದೆ. ಅಲ್ಲಿ ಬೈಕ್ ಹೋಗುತ್ತೋ ಎಲ್ಲೋ ಗೊತ್ತಿಲ್ಲ, ನೋಡೋಣ. ಆನ್ ದಿ ವೇಯಲ್ಲಿ ಲೆಫ್ಟಲ್ಲಿ ಒಂದು ರೂಟ್ ಇತ್ತು. ಸೊ ಮೋಸ್ಟ್ ಪ್ರಾಬ್ಲಿ ಒಂದು ಅರ್ಧದವರೆಗೆ ಬೈಕ್ ಹೋದ್ರೂ ಪರವಾಗಿಲ್ಲ. ಅಲ್ಲಿಂದ ಒಂದು ವ್ಯೂ ಹೆಂಗಿದೆ ಅಂತ ನೋಡ್ಬೋದು. ಲೆಟ್ಸ್ ಸಿ ಅಂತ ಹೇಳಿದ್ದೇನೋ ಹೌದು, ಬಟ್ ಸ್ಯಾಡ್ಲಿ ಆ ಲೊಕೇಶನ್ಗೆ ಹೋಗೋ ದಾರಿ ಸಿಗಲಿಲ್ಲ. ಸೊ ಮನ್ಸಲ್ಲೊಂದು ಚಿಕ್ಕ ಬೇಜಾರು ಇಟ್ಕೊಂಡು ನಾವು ನಮ್ಮ ಹೋಮ್ ಸ್ಟೇ ಕಡೆ ಹೊರಟ್ವಿ. ಆದರೆ ನೇಚರ್ ನಮಗೋಸ್ಕರ ಬೇರೆಯೇ ಪ್ಲ್ಯಾನ್ ಮಾಡಿತ್ತು. ಅದೊಂದು ಮಾತು ಹೇಳ್ತಾರೆ ಗೊತ್ತಾ, ಇನ್ ಎವ್ರಿ ವಾಕ್ ವಿತ್ ನೇಚರ್ ಒನ್ ರಿಸೀವ್ಸ್ ಫಾರ್ ಮೋರ್ ದೆನ್ ಹಿ ಸೀಕ್ಸ್ ಅಂತ. ಆ ಮಾತು ಕೂಡ ಸತ್ಯ ಆಯಿತು. ಯಾಕೆ ಅಂತ ಮುಂದೆ ಗೊತ್ತಾಗತ್ತೆ ನೋಡಿ. ನಾವು ಹೋಮ್ ಸ್ಟೇ ರೀಚ್ ಆದ ಕೂಡಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಖುಷಿ ವಿಷಯ ಏನಂದರೆ ನಮ್ಮ ಹೋಮ್ ಸ್ಟೇಯಿಂದನೇ ಆ ಲೊಕೇಶನ್ಗೆ ಹೋಗೋ ದಾರಿನೂ ಸಿಕ್ತು. ಇನ್ನೇನು ಹುಡುಗರೆಲ್ಲ ರೆಡಿಯಾಗಿ ಹೋಗಿ ಸ್ಟಾರ್ಟ್ ಆದರು. ಊಟ ತಿಂಡಿ ಎಲ್ಲ ಬಿಟ್ಟು ನಾವು ಆ ಲೊಕೇಶನ್ ಕಡೆ ಹೊರಟ್ವಿ.
ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಸಿನಿಮ್ಯಾಟಿಕಲ್ಲಿ ನೋಡಿದಷ್ಟೇನು ಸುಲಭವಾಗಿ ಮೇಲೆ ಬರಲಿಲ್ಲ. ಬಿಹೈಂಡ್ ದ ಸೀನ್ ಸ್ವಲ್ಪ ಸ್ಟ್ರಗಲ್ ಇದೆ, ನೋಡ್ಕೊಂಡು ಬನ್ನಿ. ಮಗ ಫಸ್ಟ್ ಬಾಲ್ ಹೆಂಗನ್ಸ್ತ ಮಗ? ಅವ್ರ ಕಷ್ಟ ಅವ್ರದ್ದು. ಆ್ಯಕ್ಚುಲಿ ಗಾಡಿಯಲ್ಲಿ ಫಸ್ಟ್ ಬಾಲ್ ಆಗಿದೆ, ಬಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡದೇ ಇರುವಂಥ ಆಫ್ ರೋಡ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಬ್ರೋ ಸ್ಲೋ, ಮುಂದಿನ ಬ್ರೇಕ್ ಹಿಡಿಬೇಡ, ಸ್ಲೋ ಆದರೆ. ಇದು ನಮ್ಮ ಬಿಹೈಂಡ್ ದ ಸೀನ್ ಕತೆ. ಲೆಟ್ ಇಟ್ ಬಿ. ಪೀಕಲ್ಲಿ ವ್ಯೂ ಕ್ಲಿಯರ್ ಆಗಿದೆ ಅಂತೆ, ನೋಡ್ಕೊಂಬರೋಣ. ಏನೇ ಹೇಳಿ, ಪ್ರತಿಯೊಂದು ಜಾಗಕ್ಕೆ ಹೋದಾಗಲೂ ಹೊಸದಾಗೇನೋ ನೋಡೋದಕ್ಕೆ ಸಿಗುತ್ತೆ, ಕಲಿಯೋದಕ್ಕೆ ಸಿಗುತ್ತೆ. ನಮಗೂ ಇವತ್ತು ಹಾಗೆ ಅನಿಸ್ತು. ಸ್ಕೂಲಲ್ಲಿ ಹೇಳ್ತಿದ್ರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಅವತ್ತು ಈ ಮಾತಿಗೇನೋ ಅಷ್ಟೊಂದು ಅರ್ಥ ಸಿಗಲಿಲ್ಲ, ಬಟ್ ಇವತ್ತು ಚೆನ್ನಾಗಿ ಕ್ಲಾರಿಟಿ ಸಿಕ್ತು. ಸೊ ಈ ಲೊಕೇಶನಿಂದ ಹೊರಡೋ ಟೈಮ್ ಬಂತು. ಒಂದು ಫೈನಲ್ ಫೋಟೋ ತಗೊಳ್ಳೋಣ ಬನ್ನಿ. ನೈಟ್ ಒಂದು ಚಿಕ್ಕ ನ್ಯಾಪ್ ತಗೊಂಡು ಬೆಳಿಗ್ಗೆ ಮತ್ತೆ ಎಲ್ಲ ರೆಡಿ ಆದರು. ಇವತ್ತು ಎಲ್ಲರೂ ನಿನ್ನೆಕ್ಕಿಂತ ತುಂಬ ಆ್ಯಕ್ಟಿವ್ ಇದ್ದರು. ಯಾಕೆಂದರೆ ಇವತ್ತು ನಾವು ಹೋಗ್ತಿದ್ದೆ ಲೊಕೇಶನ್ ಕೂಡ ಅದೇ ಥರ ಇತ್ತು. ಇವತ್ತು ನಾವು ಹೊರಟಿದ್ದ ಲೊಕೇಶನ್ ಬಂದು ದ ಫೇಮಸ್ ಪಟ್ಲ ಬೆಟ್ಟ. ಇನ್ನು ಸಕಲೇಶ್ಪುರದ ಬಗ್ಗೆ ಹೇಳಬೇಕು ಅಂದರೆ, ಸಕಲೇಶ್ಪುರದಲ್ಲಿ ನೋಡೋದಕ್ಕೆ ಬರೀ ವ್ಯೂ ಮಾತ್ರ ಅಲ್ಲ, ಒಂದು ಒಳ್ಳೆ ಕಲ್ಚರ್ ಕೂಡ ಇತ್ತು. ರೀಸೆಂಟ್ಲಿ ತುಂಬ ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ನಾವು ಸ್ಟೇ ಮಾಡಿದ ಹೋಮ್ ಸ್ಟೇ ಅವರು ನಮ್ಮನ್ನ ಒಳ್ಳೆ ಮನೆಯವ್ರ ಥರ ಟ್ರೀಟ್ ಮಾಡಿದ್ರು. ಕೆಲವೊಂದು ಸಲ ಅನಿಸುತ್ತೆ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಈ ಮಾತಿಗೆ ಸಕಲೇಶ್ಪುರಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಬೇರೆ ಯಾವುದೂ ಇರಲಿಲ್ಲ. ಬೈಕ್, ನೇಚರ್ ಆ್ಯಂಡ್ ಅ ಗುಡ್ ಕಂಪನಿ ಇದಿಷ್ಟಿದ್ರೆ ಆ ಮೊಮೆಂಟಿಗಂತೂ ನಮ್ಮಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನ ಮರೆತು ಬಿಡ್ತೀವಿ. ಪಟ್ಲ ಬೆಟ್ಟನ ಹತ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಎಕ್ಸ್ಪೆಕ್ಟೇಷನಿಗೂ ರಿಯಾಲಿಟಿಗೂ ಒಂದು ಡಿಫ್ರೆನ್ಸ್ ಇತ್ತು.
ಯಾಕೆ ಅಂದರೆ ಪಟ್ಲ ಬೆಟ್ಟದಲ್ಲಿ ಆಫ್ ರೋಡಿಂಗ್ ಮೊದಲಿನ ಥರ ಇರಲಿಲ್ಲ. ರೋಡೆಲ್ಲ ಹೊಸದಾಗಿ ಮಾಡಿ ಆಫ್ ರೋಡಿಂಗ್ ತುಂಬಾ ಕಮ್ಮಿ ಇತ್ತು. ಬಟ್ ಬೈಕರ್ಸ್ಗಂತೂ ಈ ಜಾಗ ಹೆವನಾಗೇ ಇದೆ. ಅರೌಂಡ್ ಒಂದು 20 ಮಿನಿಟ್ಸ್ ಡ್ರೈವ್ ಆದಮೇಲೆ ನಾವು ಫೈನಲಿ ರೀಚ್ ಆಗಿದ್ದು ಪಟ್ಲ ಬೆಟ್ಟ ಪೀಕ್. ಸೊ ಇಂಥ ಒಳ್ಳೆ ಲೊಕೇಶನಿಗೆ ಬಂದಮೇಲೆ ರೀಲ್ಸ್ ಮಾಡದೇ ಇರ್ತೀವ, ಅದು ಇದೆ, ನೋಡ್ಕೊಂಡು ಬನ್ನಿ. Butterfly, 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 butterfly. Where are you going? ಓಕೆ, ಜೋಕ್ಸ್ ಅಪಾರ್ಟ್, ನಾವು ಪಟ್ಲ ಬೆಟ್ಟಕ್ಕೆ ಬಂದಿದ್ದು ಈ ಕಾಂಟ್ರವರ್ಸಿ ಆಗೋಕ್ಕೂ 3 ದಿನ ಮುಂಚೆ. ಪ್ರತಿಯೊಬ್ಬ ಬೈಕರ್ ಆದವನು ತನ್ನ ಬೈಕನ್ನು ಇಲ್ಲಿಗೆ ತರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಈ ಆಸೆ ಪಡೋರಲ್ಲಿ ನಾವು ಕೂಡ ಒಬ್ಬರಾಗಿದ್ವಿ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹೋಗೋ ಊರಿಗೆ ಒಳ್ಳೆ ಅತಿಥಿಯಾಗಿ ಹೋಗಿ, ನಿಮ್ಮ ಊರನ್ನ ನೋಡೋಕ್ಕೆ ಬಂದವರಿಗೆ ಒಳ್ಳೆ ಆತಿಥ್ಯನ ಕೊಡಿ. ಎನಿಹೌ, ನನ್ನ ಸಕಲೇಶ್ಪುರ ಡೈರಿ ಇಲ್ಲಿಗೆ ಎಂಡ್ ಆಗ್ತಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹೋಗ್ತಾ ಒಂದು ಫೈನಲ್ ಮಾತು, ನಮ್ಮನ್ನ ಹುಟ್ಟಿಸಿರೋ ತಾಯಿ ನಮಗೆ ಮಾತನ್ನು ಹೇಳ್ಕೊಟ್ಟಿರ್ಬೋದು, ಆದರೆ ನಾವು ಹುಟ್ಟಿರೋ ಜಾಗ ನಮಗೆ ಭಾಷೆನ ಹೇಳ್ಕೊಟ್ಟಿದೆ. ಈ ಭಾಷೆನ ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ. ಸಿಗೋಣ ಮುಂದಿನ ವ್ಲಾಗಲ್ಲಿ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಬೈಕರ್, ಸೈನಿಂಗ್ ಆಫ್.